ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಅಂತಾರಲೇ. ಇವತ್ತು ಸೋಮವಾರ, ಡೇಟು 14. ಇವತ್ತು ಬಂದುಬಿಟ್ಟು ಆಫರು 45 ರೂಪಾಯಿ ಕೊಟ್ಟವನೆ ಸದ್ಯಕ್ಕೆ. ಎಕ್ಸ್ಟ್ರಾ ಪರ್ ಆರ್ಡ್ರು ಅದು 8 ಗಂಟೆವರೆಗಿದೆ, 9 ಗಂಟೆವರೆಗೆ ಗೊತ್ತಿಲ್ಲ. ಒಂದೇ ಸ್ಲಾಟ್ ಬುಕ್ ಮಾಡ್ಕೊತೀನಿ. 200 300 ಚಿಲ್ಲರೆವರೆಗೆ ಆಗುತ್ತೆ ಅಂತ ಅರ್ನಿಂಗ್ಸ್ ತೋರಿಸಿರೋದಿಲ್ಲಿ. ಇವತ್ತಿನ ಗಾಡಿ ಕಿಲೋಮೀಟ್ರ್ಸ್ ಬಂದುಬಿಟ್ಟು 16,117 ರೂಪಾಯಿ ಕಿಲೋಮೀಟ್ರ್ಸು. ತುಂಬ ಜನ ಇದು MG ಬಗ್ಗೆ ಮಾತಾಡಿ ಅಂತ ಇದ್ದಾರೆ. ಸುಮ್ಮನೆ ಇದೇನು 33 ಆರ್ಡ್ರ್ ಹೋದರೆ ನಿಮಗೆ ಅರ್ನಿಂಗ್ಸ್ ಬಿಟ್ಟು 2,000 ಏನು ಕೊಡಲ್ಲ. ಏನಿದೆ ಒಂದು 1500 ಅರ್ನಿಂಗ್ಸ್ ಆಗಿದ್ದರೆ, ಒಂದು 33 ಆರ್ಡ್ರ್ ಆಗಿದ್ದರೆ ಮಿಕ್ಕಿರೋ 500 ರೂಪಾಯಿ ಹಾಕಿಬಿಟ್ಟು ಕೊಡ್ತಾನೆ. ಅದಕ್ಕೆ ನಾವು ಇದ್ರ ಬಗ್ಗೆ ಜಾಸ್ತಿ ತಲೆನೇ ಕೆಡಿಸ್ಕೊಳ್ಳಲ್ಲ. ನಾವು ತಲೆ ಕೆಡಿಸ್ಕೊಳ್ಳೋದು 35 ಆರ್ಡ್ರಿಗೆ 500 ರೂಪಾಯಿ ಇನ್ಸೆಟಿವ್. ಲಂಚ್ ಡಿನ್ನರ್ ಲಾಗಿನ್ ಆಗಿದ್ದರೆ ಮಾತ್ರ ಇದು ಬರುತ್ತೆ. ಇದಕ್ಕೆ ಬಂದುಬಿಟ್ಟು ಓನ್ಲಿ ಡಿನ್ನರ್ ಪಿಕ್ ಮಾತ್ರ ಲಾಗಿನ್ ಆಗಿದ್ದರೆ ಬರೋದು. ಆದರೂ ಅರ್ನಿಂಗ್ಸ್ ಜಾಸ್ತಿನೇ ಆಗುತ್ತೆ ಆಲ್ಮೋಸ್ಟ್. ಸುಮ್ಮನೆ ಇದನ್ನು ಹೊಡೆಯೋಕೆ ಹೋಗ್ಬಿಡಿ. ಅಂದರೆ ಹೊಡೆಯೋರು ನಿಮಗೆ ಬಿಟ್ಟಿರೋದು, ನೀವು ಹೆಂಗೆ ಮಾಡ್ತೀರೋ ಅದನ್ನು. ನಾವಂತರ ಇದನ್ನು ಮಾತ್ರ ಮಾಡ್ತೀವಿ. ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋ ಮಿನಿಮಮ್ ಗ್ಯಾರಂಟಿ ಬಗ್ಗೆ. ಅದಕ್ಕೆ ಅದನ್ನು ಜಾಸ್ತಿ ನಾವು ಹೊಡೆಯೋಕ್ಕೂ ಹೋಗಲ್ಲ. ನಮ್ದೇನಿದ್ರು ಓನ್ಲಿ 35 ಆರ್ಡ್ರಿಗೆ 500 ರೂಪಾಯಿ ಇನ್ಸೆಟಿವ್. ಇದು ಇಲ್ಲಿ ನೋಡಿ, ಲಾಗಿನ್ ಅವರ್ಸ್ 3 hours 45 minutes, 7 ರಿಂದ 11 ಗಂಟೆ. ಅಂದರೆ ಡಿನ್ನರ್ ಪಿಕಲ್ಲಿ ಲಾಗಿನ್ ಆಗಿರಬೇಕು. ಒಂದು ಡು ನಾಟ್ ರಿಜೆಕ್ಟ್ ಮೋರ್ ದೆನ್ ಆರ್ಡರ್, ಅಂದರೆ ಒಂದು ಆರ್ಡ್ರ್ ಮೇಲೆ ರಿಜೆಕ್ಟ್ ಹೊಡೆದ್ರೆ ಏನೂ ಬರೋಲ್ಲ ಅಂತ ತೋರಿಸಿರೋದು. ಅದೇನೋ ಬೇಡ ನಮಗೆ. ನಾವು ಹೊಡೆಯೋದು ಮಾತ್ರ 35 ಆರ್ಡ್ರಿಗೆ 500 ರೂಪಾಯಿ ಇನ್ಸೆಟಿವ್ನೇ. ಅದಕ್ಕೆ ನಾವು ಹೊಡಿತೀವಿ. ಇವಾಗ ಗಾಡಿ ಕಿಲೋಮೀಟರ್ಸ್ ಎಷ್ಟಪ್ಪ ಆಗಿದೆ ಅಂದರೆ 16,117 ಕಿಲೋಮೀಟ್ರ್ ಆಗಿದೆ. ಬರ್ರಿ ನೋಡೋಣ. ಈಗ ಆರ್ಡ್ರ್ ಬಿದ್ದ ಮೇಲೆ 7-15 ಗಂಟೆ ಲಾಗಿನ್ ಆಗಿದ ತಕ್ಷಣ ಸಿಗ್ತೀನಿ ನಿಮಗೆ. ಇವಾಗ ಫಸ್ಟ್ ಆರ್ಡ್ರ್ ಕೆಫೆ ಅಹಮದಾಬಾದಿಂದ ಫಸ್ಟ್ ಆರ್ಡ್ರ್ ಬಿದ್ದಿರೋದು. ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ಡ್ರಾಪ್ ಬಂದುಬಿಟ್ಟು ಸಾಕರ್ ನಗರ ಅಲ್ಲ, ಅಮೃತಹಳ್ಳಿಗೆ ಡ್ರಾಪ್ ಇರೋದು. ಫಸ್ಟ್ನೇ ಆರ್ಡ್ರು ಎಲ್ಲಿಂದ IDCಯಿಂದ ಪಿಕಪ್ಗೆ ಎಳೆದಿರೋದು. ನೋಡೋಣ ಎಲ್ಲಿ ಕೊಟ್ಟವನೆ ಅಂತ. ಸಂತೋ ಏನಿಲ್ಲೇ ನಾನೇ 1586 ಕೊಡು. 1586 ಕೊಡೇನ ಇವಾಗ 1586 ಒಂದು ಆರ್ಡರ್ ತೊಗೊಂಡು ಹೋಗ್ಬಿಡೋಣ. ಏನೋ ನಿಂದು ಏನೋ ಪ್ರಾಬ್ಲಮ್ಮು? ಏನು ಬೈತೀವೋ? ಆರ್ಡರ್ ಕೊಡು. ಕ್ಯಾಶ್ ಆನ್ ಡೆಲಿವರಿ ಬಿದ್ದೈತೆ. ಹೆಂಗೂ ಗಾಡಿ ಸರ್ವಿಸಿಂಗ್ ಇದು ನೋಡೋಣ ಏನಾಗುತ್ತೆ ಅಂತ. 1586 ಅಲ್ಲ, ಫಸ್ಟ್ ಆರ್ಡ್ರ್ ಪಿಕಪ್ ಮಾಡ್ಕೊಂಡಿದ್ದೀನಿ. ಡ್ರಾಪ್ ಮಾಡೋಕ್ಕೆ ಹೋಗೋಣ ಇವಾಗ ಸಾಕರ್ ನಗರಕ್ಕೆ. ಫಸ್ಟ್ ಆರ್ಡ್ರ್ ಇವಾಗ ಡ್ರಾಪ್ ಮಾಡಿದೆ. ಕ್ಯಾಶ್ ಆನ್ ಡೆಲಿವರಿ ಬರೀತು 7:34. ಆಲ್ಮೋಸ್ಟ್ ಎಷ್ಟು ಆ ಕಡೆ 15 ನಿಮಿಷಕ್ಕೆ ಲಾಗಿನ್. ಕರೆಕ್ಟಾಗಿ ಎಷ್ಟು 15-20 ನಿಮಿಷಲ್ಲಿ ಡ್ರಾಪ್ ಕೊಟ್ಟಿದ್ದೀನಿ. ಎಷ್ಟು ಕಿಲೋಮೀಟ್ರಪ್ಪ ಅಂದರೆ 93 ರೂಪಾಯಿ ಕೊಟ್ಟಿದ್ದ. 8.5 ಕಿಲೋಮೀಟ್ರು 20 ನಿಮಿಷ ಪಿಕಪ್ ಮಾಡಿ ಡ್ರಾಪ್ ಮಾಡೋಕ್ಕೆ. ಇವಾಗ ಅಮೃತಹಳ್ಳಿ ಮೇನ್ ರೋಡಲ್ಲಿ ಇದ್ದೀನಿ. ನೋಡೋಣ ಇಲ್ಲಿದೆ ಯಾವುದೋ ಒಂದು ಆರ್ಡ್ರ್ ಕೊಡ್ತಾನೆ. ಆಲ್ಮೋಸ್ಟ್ ಎಷ್ಟು ಗಂಟೆವರೆಗೂ ಹೊಡಿತೀನಿ ಗೊತ್ತಿಲ್ಲ. ಗಾಡಿ ಆಯಿಲ್ ಚೇಂಜ್ ಸರ್ವಿಸ್ ಸ್ವಲ್ಪ ಮಾಡಿಸ್ಬೇಕೈತೆ. ಅದಕ್ಕೆ ನೋಡೋಣ ಎಷ್ಟು ಆಗುತ್ತೆ. ಗಾಡಿ ಕಿಲೋಮೀಟ್ಸು ಇರಿ ಫುಲ್ಲಾಗಿ ಆಗಿಬಿಟ್ಟೈತೆ ನೋಡಿ. ಇಲ್ಲಿ ಜಾಸ್ತಿ ನೋಡಿದಿರೋದು 15,833ಕ್ಕೆ ಸರ್ವಿಸಿಂಗ್ ಮಾಡಿಸ್ಬೇಕಿತ್ತು. ನಾನು ಹೇಳಿದ್ರೆ 16,100. ಹತ್ತತ್ರ ಒಂದು 300 ಕಿಲೋಮೀಟ್ರ್ ಜಾಸ್ತಿ ಹೊಡಿಸಿದ್ದೀನಿ. ಅದಕ್ಕೆ ಇವಾಗ ಟೈಮ್ ಬಂದ್ಬಿಟ್ಟು 8-12 ಗಂಟೆ ಆಗಿರೋದು. ಇಲ್ಲಿ ಯಾವ್ದು ಗೋದ್ರೇಜ್ ವೆಟ್ಸನಲ್ಲಿ ಅಪಾರ್ಟ್ಮೆಂಟಲ್ಲಿ ಇದ್ದೀನಿ. ಡ್ರಾಪ್ ಕೊಡೋಕೆ ಬಂದು ಸೆಕೆಂಡ್ ಆರ್ಡ್ರು. ಸೋಮವಾರ ಬೇರೆ ಏನು ಆರ್ಡ್ರ್ ಕೊಡ್ತಾರೋ ನಾನು ಬೇರೆ ಗಾಡಿ ಸರ್ವಿಸಿಂಗ್ ಕೊಡಬೇಕಾಗೈತೆ. ನೋಡೋಣ ಈ ಆರ್ಡ್ರಿಗೆ ಎಷ್ಟು ರೂಪಾಯಿ ಕೊಟ್ಟಿದ್ದೆ ಅಂದರೆ ಸೆಕೆಂಡ್ ಆರ್ಡರ್ಸ್ಗೆ. ನಾನು ಎಲ್ಲರೂ ಕೇಳ್ತಾರೆ ಸರ್ವಿಸಿಂಗ್ ಯಾವಾಗ ಮಾಡಿಸ್ತೀರಾ? ನಾನು 3,000 ಕಿಲೋಮೀಟರ್ ಸರ್ವಿಸಿಂಗ್ ಮಾಡಿಸ್ತೀನಿ. ಅದನ್ನು ಮರ್ತೋಗ್ಬಿಟ್ಟಿದ್ದೆ. ಒಂದು 200-300 ಕಿಲೋಮೀಟರ್ ಜಾಸ್ತಿ ಹೊಡ್ತಿದ್ದೀನಿ. ಪರವಾಗಿಲ್ಲ. ಇವಾಗ ಎಷ್ಟಪ್ಪ ಕೊಟ್ಟಿದ್ದ ಈ A2Bಯಿಂದ ಆರ್ಡರ್ ಪಿಕಪ್ ಮಾಡಿ ಡ್ರಾಪ್ ಮಾಡೋಕ್ಕೆ ಬಂದಿದ್ದೆ ಭದ್ರಾಪಲ್ಲಟ್ಟಿಂದ. ಓಪನ್ ಆಗಲ್ಲ. ಈ 69 ರೂಪಾಯಿ ಕೊಟ್ಟವನೇ. 45 ರೂಪಾಯಿ. ಈ ಝೋನಲ್ಲಿ 50% ಇರೋದು. ನಮ್ಮ ಝೋನಲ್ಲಿ ಮಾತ್ರ ಇದನ್ನಿದೆ. ಎಷ್ಟಪ್ಪ ಅಂದರೆ 100% ಇರೋದು. ನ್ಯೂ ಬೇಲ್ ರೋಡ್, RT ನಗರ, ಸಂಜಯ್ ನಗರದಲ್ಲಿ. ಸಾಕರ್ ನಗರ ಝೋನಲ್ಲಿ 50% ಐತೆ. ಇವಾಗ ನಾವು ಸಂಜಯ್ ನಗರಕ್ಕೆ ಹೋಗ್ಬಿಡೋಣ. ನೋಡೋಣ ಕೊಡ್ತಾನೆ ಇಲ್ಲಿಂದ. ಎಲ್ಲರೂ ಸಂಜಯ್ ನಗರ ಕಡೆ ಹೋಗ್ತಾ ಇರ್ತೀನಿ. ಈ ಅಪಾರ್ಟ್ಮೆಂಟ್ದವರು ಇಲ್ಲಿ ಕಸ್ಟಮರು ಇದ್ರ ಹತ್ರ ಇಡೋಕೆ ಕೇಳಿದರೆ ಇಟ್ಟಿದ್ದೀನಿ. ಸೆಕ್ಯೂರಿಟಿ ಗಾರ್ಡ್ ಹತ್ರ ಡೆಲಿವರಿ ಕಂಪ್ಲೀಟ್ ಕೊಡ್ತಾಯಿದ್ದೀನಿ. ಕೊಟ್ಬಿಟ್ಟು ನಮ್ಮ ಪಡಿ ನಾವು ಹೋಗೋಣ ಇಲ್ಲಿಂದ. ಎಷ್ಟಪ್ಪ ಇದಕ್ಕೆ 3ನೇ ಆರ್ಡ್ರು 39 ರೂಪಾಯಿ ಆರ್ಡ್ರು. 39 ರೂಪಾಯಿ. 200 ರೂಪಾಯಿ ಆಗಿದೆ. ಅರ್ನಿಂಗ್ಸು 1 hour ಆಯಿತು. ನಾನು ಮನೆಗೆ ಹೋಗ್ತಾಯಿದ್ದೀನಿ. 8:30 ಗಂಟೆ ಆಗಿರೋದು. ಯಾಕಪ್ಪ 2 ಗಂಟೆಗೆ ಹಾಕ್ಬಿಟ್ಟ ಮತ್ತೆ ಇಲ್ಲಿಂದ ನಾನು ಮನೆಗೆ ಹೋಗೋ ಟೈಮಲ್ಲಿ ಇಲ್ಲಿ ಯಾವ್ದಾರು ಒಂದು ಆರ್ಡ್ರ್ ಹೊಡೆದ್ಬಿಟ್ಟು ಹೋಗೋಣಂತ. ಇವಾಗ ಎಲ್ಪಲ್ಲಿ ಹೋಗ್ಬಿಟ್ಟು ಇರಿ ಎಲ್ಪಲ್ಲಿ ಹೋಗ್ಬಿಟ್ಟು ಆ ಅಣ್ಣಗಿನ ಆರ್ಡ್ರು ಬೈಕ್ ಎಷ್ಟು ಹಾಕಿಬಿಡ್ತೀನಿ. ಮನೆಗೆ ಹೋಗ್ಬಿಡ್ತೀನಿ. ಯಾಕಂದ್ರೆ ಗಾಡಿ ಸರ್ವಿಸಿಂಗ್ ಕೊಡಬೇಕಿತ್ತು. ಅದಕ್ಕೆ ಅದೇ ಮೊಬೈಲ್ ಇಷ್ಟ ರಿಜೆಕ್ಟ್ ಆ್ಯಂಡ್ ಸ್ಟಾಪ್ ಡ್ಯೂಟಿ. ಕೊರ ಸೌಂಡ್ ಬರುತ್ತೆ ನೋಡಿ. ಡ್ಯೂಟಿ ಆಫ್ ಮಾಡಿದೆ. ಗೋ ಆಫ್ಲೈನು. ಡ್ಯೂಟಿ ಸ್ಟಾಪ್ ಇದೆ. ಡಿಆಕ್ಟಿವೇಟ್ ಯುವರ್ ಔಟ್ ಆಫ್ ಝೋನ್. ಡ್ಯೂಟಿ ಆಫ್ ಮಾಡಿಬಿಟ್ಟೆ. ರಿಜೆಕ್ಟ್ ಮಾಡಿದ್ದೀನಿ. ಎಷ್ಟಪ್ಪ ಕಿಲೋಮೀಟ್ರ್? 7 ಕಿಲೋಮೀಟ್ರಿಗೆ ಆರ್ಡ್ರ್ ಕೊಟ್ಟವನೆ. 45 ರೂಪಾಯಿ. ಅದಕ್ಕೆ ಆಫ್ ಮಾಡಿಬಿಟ್ಟು ಇವಾಗ ಗಾಡಿ ಸರ್ವಿಸಿಂಗ್ ಕೊಟ್ಬಿಟ್ಟು ಹೋಗ್ತೀನಿ. ಆಲ್ಮೋಸ್ಟ್ ಇನ್ನೂ ಒಂದು ಅರ್ಧ ಗಂಟೆ ಐತೆ. ಅಲ್ಲಿವರೆಗೂ ನಾಷ್ಟ ಮಾಡ್ಕೊಂಡು
ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಮತ್ತೆ ನಿಮಗೆ ಆಮೇಲೆ. ಇವಾಗ ಗಾಡಿ ಸರ್ವಿಸಿಂಗ್ ಕೊಟ್ಟಿದ್ದೀನಿ, ಎಲ್ಲ ಮತ್ತೆ ಬಿಸ್ತವ್ರೆ. ಟೈಮಿಂಗು ಒಂದು 9 ಗಂಟೆ ಆಗಿರೋದು, 9-6 ಗಂಟೆ ಆಗಿದೆ. ಇವಾಗ ನಾವು ನಡ್ಕೊಂಡು ಸ್ವಲ್ಪ ರೂಮಲ್ಲಿ ಅಡುಗೆ ಗಿಡ ಮಾಡ್ತೀವಿ, ಚಿಕನ್ ಗಿಕನ್ ಏನಾದ್ರು ನೋಡೋಣ. ಇವಾಗ ಬಿಲ್ ಒಂದು ಆಲ್ಮೋಸ್ಟ್ ಒಂದು 1500ರಿಂದ ಒಂದು 2000 ರೂಪಾಯಿ ಆಗುತ್ತೆ ಅಂತ ಹೇಳಿದ್ದಾರೆ. ಗಾಡಿಗೆ ಟಾಟಾ ಬಾಯ್ ಬಾಯ್ ಹೇಳ್ತಾ ನಾವು ಇವಾಗ ನಮ್ಮ ರೂಮಿಗೆ ಹೋಗೋಣ. ಅಂತ ಪ್ರೀತಿಸಿದ್ದಕ್ಕೆ ಲೆವೆಲ್ಲು ಹೆಚ್ಚಾಯ್ತಾ? ಏನೋ ಸಮಾಚಾರ ನಾಗ, ಏನು ಹಿಂಗಾಗ್ಬಿಟ್ಟೆ? ಕೂರ್ಲೇನೋ ನಿಂಗೆ ಗಡ್ಡ ಏನು? ಎಷ್ಟು ಹೊಡೆದೆ? ನನ್ನ ಮನೆಯವ್ರಿಗೂ ಡ್ರಾಪ್ ಮಾಡ್ತೀಯ ಅಂತ ಬಂದರೆ ನನ್ನ ಮಗ ನೀನು ಬ್ಯಾಗ್ ಹಾಕ್ಕೊಂಡಿದ್ಯಲ್ಲ, ಬರೋಲ್ಲ ಕೆಲಸ. ಇದ್ಯಾವ್ದು ಗಾಡಿ? ಇಲ್ಲ, ಗಾಡಿ ಗ್ಯಾರೇಜ್ ಬಿಟ್ಟೆ ಸರ್ವಿಸಿಂಗು, ಅದಕ್ಕೆ ನಡ್ಕೊಂಡು ಹೋಗ್ತೀನಿ. ಇಲ್ಲಿಂದ 1 ಕಿಲೋಮೀಟ್ರ್ ಅಲ್ಲ ಮನೆ. ಇನ್ನೇನು ಎಷ್ಟು ಹೊಡೆದೆ ಇವಾಗ? ಇವಾಗ ಹೋದಾರ ಹೋದಾರ 1-2 ಸಾವಿರ ಇದ್ರೆ ಫೋನ್ಪೇ ಮಾಡು, ನಾನು ನಿಮ್ಗೆ ಬುಧವಾರ ಕೊಡ್ತೀನಿ. ಎಣ್ಣೆ ಇಡೋಕೆ ಕಾಸಿಲ್ಲ ಗುರು. ನೋಡ್ರಿ ನಾನೇನು ಕೇಳ್ತಾ ಇದ್ದೀನಿ ಗುರು. ನೋಡ್ರಿ ಅರ್ನಿಂಗ್ಸ್ ನೋಡ್ರಿ. ಒಂದು ಅದಕ್ಕೆ 5000 ಹೊಡೆದಿದ್ದೆ, 2000 ನನಗೆ, 3000 ನಿನಗೆ ಅಷ್ಟೇ. ಬರೀ 2 ದಿನಕ್ಕೆ 5000 ಹೊಡೆದಿದ್ದೀನಿ. 2 ದಿವಸಕ್ಕೆ? ಅಬ್ಬಾ ಬಾ 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 ಬಾ. ಕಾಸೈತೆ ನಿನ್ನ ಹತ್ರ? ಬುಧವಾರ ಕೊಡ್ತೀನಿ, 2000 ಹಾಕು. ಹಾಂ ಕೊಡು, ಬರೋದು ಅದನ್ನಾದ್ರು. ದಿಲೀಪ ಇಲ್ಲಿ ಬಂದಣ್ಣ, ದಿಲೀಪ. ಹೌದಾ, ಸರಿ ಬರೋಣ. ಬರೀ ಹೊಡಿ ಕೆಲಸ ಮಾಡಿ ನೀನು, ನಾನು ಮನೆಗೆ ಹೋಗ್ತೀನಿ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ನಾನು. ಇವಾಗ ಟೈಮ್ ಸಾಯಂಕಾಲ 7:40 ಐತೆ. ಇವಾಗ ಗಾಡಿ ರೆಡಿ ಆಗಿರೋದು. ಯಾವಾಗ ಬಂದಿದ್ದೀವಿ ನೈಟ್ನಲ್ಲಿ ಗಾಡಿ ತೊಗೊಳಕ್ಕೆ ರೆಡಿ ಆಗಿರೋದು ಇವಾಗ. ಅಂದರೆ ಗಾಡಿಗಳು ತುಂಬ ಜಾಸ್ತಿ ಇತ್ತಂತೆ, ಅದಕ್ಕೆ ಇವಾಗ ಬಂದಿದ್ವಿ. ನೋಡೋಣ ಏನೇನು ಮಾಡಿಸಿದಾರಂತ. ನಾನು ಗಾಡಿ ಸರ್ವಿಸಿಂಗ್ ಮಾಡಿಸಿದ ಕಿಲೋಮೀಟರ್ಸ್ ಬಂದುಬಿಟ್ಟು ಎಷ್ಟಪ್ಪ ಆಗಿದೆ ಅಂದರೆ, ಇದು 16,146. ಇವಾಗ ಮತ್ತೆ ನಾನು ಸರ್ವಿಸಿಂಗ್ ಮಾಡಿಸ್ಬೇಕಂದ್ರೆ ಅಂದರೆ ಆಯಿಲ್ ಚೇಂಜು 3000ಕ್ಕೆ 18,645ಕ್ಕೆ ಮಾಡಿಸ್ಬೇಕಾಗಿತ್ತೆ. ಏನು ಮಾಡೋಕ್ಕಲ್ಲ, 3000ಕ್ಕೆಲ್ಲ ಸರ್ವಿಸಿಂಗ್ ಮಾಡಿಸ್ಲೇಬೇಕಲ್ಲ, ಆಯಿಲ್ ಚೇಂಜ್ ಅಂತ, ಅದಕ್ಕೆ ಮಾಡಿಸೋದು. ಗಾಡಿ ಅಂದ್ರೆ ಫುಲ್ ರೆಡಿ ಆಗಿಬಿಟ್ಟೈತೆ. ಫುಲ್ ಆಯಿಲ್ ಗಿಲ್ಲು, ಬ್ರೇಕ್ ವೈಸರ್ ಏನೋ ಹೊಸದು ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ನೋಡೋಣ ಬಿಲ್ ಎಷ್ಟು ಮಾಡಿದ್ದಾರೆ ಅಂತ ನೋಡಿಬಿಟ್ಟು ತೋರಿಸ್ತೀನಿ ರೀ. ನಮ್ಮ ಇನ್ನೊಂದು ಗಾಡಿ ಇತ್ತಲ್ಲ ಸಂತೋಷ್ ಅವ್ರದ್ದು ಆಯಿಲ್ ಸರ್ವಿಸ್ ಮಾಡ್ಬೇಕಂತ ಇವಾಗ ಹೇಳ್ತಾ ಇದ್ದಾರೆ. ಅವ್ರದ್ದು ಗಾಡಿದು ಆಯಿಲ್ ಚೇಂಜ್ ಮಾಡಿಸ್ತಾ ಇದ್ವಿ ಫುಲ್ಲು. ಸಾರಿ, ನಿಂದಲ್ಲ, ಗಾಡಿದು ಅಲ್ಲ, ಕರೆಕ್ಟ್. ಗಾಡಿದು ಆಯಿಲ್ ಚೇಂಜ್ ಮಾಡಿಸ್ತಾ ಇದ್ವಿ ಫುಲ್. ಒಂದು ಹೋಗ್ಬಿಡುತ್ತೆ ನೋಡಿ, ಆಯಿಲ್ ಹಂಗೆ ಆಗಿಬಿಟ್ಟೈತೆ ಫುಲ್ಲು. ಚೆನ್ನಾಗಿತ್ತಾ? ನಾವು ನೋಡಿಲ್ಲ ಹೆಂಗೆ ಹೋಗೈತೆ ಗಾಡಿದು ಆಯಿಲ್. ನೋಡೋದು ಕೈಯಲ್ಲಿ ಹಿಡಿದು 3 ವರ್ಷ ನಾನು ಆಯಿಲ್ ಚೇಂಜ್ ಮಾಡಿ ನೋಡಿ ಹೋಗ್ಬಿಟ್ಟೈತೆ ಆಯಿಲ್. ಅಂದ್ರೆ ಬ್ಲ್ಯಾಕ್ ಆಗಿರೋದು, ಬ್ಲ್ಯಾಕೇ ಬಿಡು. ನೋಡೋಣ ಬಿಲ್ಲಿಂಗ್ ಮಾತ್ರ ನನ್ನ 1500 ರೂಪಾಯಿ ಚಿಲ್ಲರೆ ಆಗಿದೆ. ಈ ಒಂದು 500 ರೂಪಾಯಿ, 2000 ರೂಪಾಯಿ ಇವತ್ತು. ಏನು ಮಾಡೋಕ್ಕಾಗಲ್ಲ, ದುಡಿಯೋಕ್ಕೂ ರೆಡಿ ಇರಬೇಕು, ಹಂಗೆ ನಮ್ಮ ಗಾಡಿಗೂ ಖರ್ಚು ಮಾಡೋಕ್ಕೂ ರೆಡಿಗಳು ಇರಬೇಕು. ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇದರಿಂದನೇ ತಾನೇ ದುಡಿತಾ ಇದ್ದೀವಿ ನಾವು. ಒಂದೊತ್ತು ಊಟ ಮಾಡ್ತಾಯಿದ್ದೀನಿ ಅಂದರೆ ಈ ಥರ ಗಾಡಿಗಳಿಂದನೇ ತಿಂತಾ ಇರೋದು. ಫುಲ್ಲು ನಮ್ಮ ಗಾಡಿ ಬಿಲ್ಲಿಂಗ್ ಆಗಿರೋ ಟೋಟಲ್ 1500 ರೂಪಾಯಿ. ಇದು ಏನೇನು ಹಾಕಿದ್ದಾರೆ 80 ರೂಪಾಯಿದು ಏನೋ ಗೊತ್ತಿಲ್ಲ. ಮತ್ತು ಬ್ರೇಕ್ ವೈಸರ್ ಹಿಂದ್ಗಡೆದು ಹೋಗಿತ್ತು, ಸರ್ವಿಸಿಂಗ್ 500 ರೂಪಾಯಿ. ಇಂಜನಲ್ಲಿ ಎಕ್ಸೇನು 580 ರೂಪಾಯಿ, ಅಂದರೆ 900 ಎಂಬಲ್ ಹಾಕ್ತಾರೆ, ಅದು 1 ಲೀಟ್ರ್ ತೊಗೊಳ್ಳೋದು. ವಾಷಿಂಗ್ 100 ರೂಪಾಯಿ, ಟೋಟಲ್ ಬಂದುಬಿಟ್ಟು 1500 ರೂಪಾಯಿ. ನಮ್ಮ ಫ್ರೆಂಡ್ ಗಾಡಿದು ಒಂದು 600 ರೂಪಾಯಿ ಬಿಲ್. ಯಾಕಂದರೆ ಆಯಿಲ್ ಬಂದುಬಿಟ್ಟು 580 ಇದೆ. ಒಂದು ಚೈನ್ ಟೈಟು ಮತ್ತು ಯಾವ ಟೈಟ್ ಮಾಡ್ತಾ ಇದ್ದಲ್ಲ, 600 ರೂಪಾಯಿ ಆಗಿದೆ ಅವ್ರದ್ದು ಒಂದು. ಈ ವಿಡಿಯೋ ಇಲ್ಲಿಗೆ ಏನು ಮಾಡತ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನೀವು ಎಷ್ಟು ಕಿಲೋಮೀಟ್ರಿಗೆ ಒಂದ್ಸಲ ಸರ್ವಿಸಿಂಗ್ ಮಾಡ್ತೀರಿ ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿರಿ. ಟಾಟಾ ಬಾಯ್.